ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಚೆಪನ್ಯ 3ನೇ ಅಧ್ಯಾಯ 17ನೇ ವಚನ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿಮ್ಮನ್ನು ರಕ್ಷಿಸುವನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮುಂಚಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರು ಪ್ರಿಯರೇ. ಇಲ್ಲಿ ಜಕ್ರಿ ಎಷ್ಟೆಲ್ಲ ಜನರಿಗೆ ಹೇಳ್ತಿದ್ದಾರೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿ ಇದ್ದಾನೆ, ನಿಮ್ಮನ್ನು ರಕ್ಷಿಸುವಂತ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಇಸ್ರಾಯೇಲ್ ಜನರು ಸಂಕಟದಲ್ಲಿದ್ದಾಗ, ಭಯದಲ್ಲಿದ್ದಾಗ, ಅವ್ರ ಸಮಸ್ಯೆ ನೋಡಿ ಭಯ ಪಡ್ತಾ ಇರುವಾಗ ಇಲ್ಲಿ ದೇವರು ಇಸ್ರಾಯೇಲ್ ಜೊತೆಲಿ ವಾಗ್ದಾನ ಮಾಡಿದಂತ ದೇವರು ಈ ಮುಂಚಾನೆ ಸಮಯದಲ್ಲಿ ನಿಮ್ಮ ಜೊತೆಲಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಎಷ್ಟು ಜನರು ಸಂಕಟದಲ್ಲಿದ್ರು, ಎಷ್ಟು ಜನರು ಭಯದಲ್ಲಿದ್ರು, ಎಷ್ಟು ಜನರು ಚಿಂತನೆಯಲ್ಲಿದ್ರು, ಸಮಸ್ಯೆಗಳನ್ನು ಭಯ ಪಡ್ತಾ ಇದ್ರು. ಆದ್ರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಜೊತೆಲಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರಿಯರೇ. ಆತನು ನಮ್ಮ ಮಧ್ಯದಲ್ಲಿ ಶೂರನಾಗಿದ್ದು ಆತ ನಮ್ಮನ್ನು ರಕ್ಷಿಸುವಂತ ದೇವರು ಪ್ರಿಯರೇ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರಿಗೆ ದೇವರು ರಕ್ಷಿಸಿದಂತ ದೇವರು ಈ ಮುಂಜಾನೆ ಸಮಯ ನಮ್ಮ ಜೊತೆಲಿ ನಮ್ಮ ಮಧ್ಯಲಿದ್ದು ಆತ ನಮ್ಮನ್ನು ಶೂರಾಗಿದ್ದು ನಮಗೆ ಎದುರಾಗುವಂತಹ ಎಲ್ಲಾ ಸಮಸ್ಯೆಗಳಿಂದ ದೇವರು ಬಿಡಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆತ ನಿಮ್ಮನ್ನು ರಕ್ಷಿಸುವಂತ ದೇವರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ರೋಗ, ಸಮಸ್ಯೆ, ಚಿಂತೆಗಳು, ಅವಮಾನ ಸ್ಥಿತಿಗಳು, ಕಷ್ಟಗಳು ನೋಡಿ ನಾವು ಭಯ ಪಡುವಂತ ಈ ಮುಂಜಾನೆ ಸಮಯ ದೇವರು ನಮ್ಮ ಭಯವೆಲ್ಲ ದೇವರು ಬಿಡಿಸಿ, ನಮಗಿದ್ದಂತ ಎಲ್ಲ ಚಿಂತನೆಯಿಂದ ದೇವರು ಬಿಡಿಸಿ ನಿಮ್ಮನ್ನು ಆತನು ರಕ್ಷಿಸುವಂತ ದೇವರು ಪ್ರಿಯರೇ. ಮುಂಜಾನೆ ಸಮಯ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಆತನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸುವಂತ ದೇವರು ಪ್ರಿಯ. ವಾಗ್ದಾನ ಗಟ್ಟಿ ಹೇಳ್ಕೊಡ್ರಿ. ದೇವರು ನಮ್ಮ ಜೀವಿತದಲ್ಲಿದ್ದಂತ ಎಲ್ಲ ಭಯದಿಂದ ಬಿಡಿಸಿ ಆತನು ನಮ್ಮನ್ನು ರಕ್ಷಿಸುವಂತ ದೇವರು ನಮ್ಮ ಮಧ್ಯದಲ್ಲಿ ಆತನು ಶೂರನಾಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರು ವಾಗ್ದಾನ ಮಾಡಿದ್ದಾರೆ ಪ್ರಿಯರೇ. ಈ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸಿ ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಯ. ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಿದಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ನೆರವೇರಿಸುವಂತ ದೇವರು ಅಪ್ಪ. ಎಷ್ಟು ಜನರು ಕುಟುಂಬದಲ್ಲಿ ಭಯ, ಸಂಕಟ, ಚಿಂತೆಗಳು, ಕಷ್ಟಗಳು, ಅವಮಾನ ಸ್ಥಿತಿಗಳು ನೋಡಿ ಅವರು ಭಯ ಪಡುವಂತ ಪರಿಸ್ಥಿತಿಯಲ್ಲಿ ಪ್ರಭಾ ಈ ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ಪ್ರಭಾ ನೀವು ಹೇಳಿರು ಪ್ರಭಾ, ನಾನು ನಿಮ್ಮ ಮಧ್ಯದಲ್ಲಿ ಶೂರನಾಗಿದ್ದೇನೆ, ನಾನು ನಿಮ್ಮನ್ನು ರಕ್ಷಿಸ್ತೇನೆ ಎಂಬುದಾಗಿ ಪ್ರಭಾ. ತಂದೆ ದೇವರು ಯಾವ ಪರಿಸ್ಥಿತಿ ಅವ್ರು ಭಯ ಪಡುವಂತ ಎಲ್ಲಾ ಪರಿಸ್ಥಿತಿಗಳೆಲ್ಲ ಭಯದಿಂದೆಲ್ಲ ಬಿಡುಗಡೆ ಮಾಡಪ್ಪ. ತಂದೆ ದೇವರು ರೋಗನೇ ಆಗಿರ್ಬೋದು, ಕಷ್ಟಗಳೇ ಆಗಿರ್ಬೋದು, ಸಮಸ್ಯೆಗಳೇ ಆಗಿರ್ಬೋದು, ಯಾವ್ಯಾವ ವಿಷಯದಲ್ಲಿ ಅವ್ರು ಭಯ ಪಡುವಂತ ಅವರ ಚಿಂತೆಗಳೆಲ್ಲ ಪ್ರಭಾ ಎಲ್ಲವನ್ನು ಬಿಡುಗಡೆ ಮಾಡಪ್ಪ. ಅವರ ಜೀವಿತದಲ್ಲಿ ಅದ್ಭುತನ ಮಾಡ್ರಪ್ಪ. ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಈ ವಾಗ್ದಾನ ಅದ್ಭುತಕರವಾಗಿ ಪ್ರಭಾ ನೀವು ನೆರವೇರಿಸಪ್ಪ. ತಂದೆ ದೇವರು ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದೆ ನೀವು ಆಶೀರ್ವದಿಸಿ ಬಲಪಡಿಸಿ ಎಲ್ಲಾ ವಿಷಯ ತಂದೆ ಅವ್ರ ಜೊತೆಲಿದ್ದು ನೀವೇ ರಕ್ಷಿಸಿ ಕಾಪಾಡುವಂತ ದೇವರಾಗಿದ್ರೆ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆಯಲ್ಲಿ ಏಕೀಭವಿಸಿರಿ ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಪ್ರಿಯರೇ. ಮತ್ತು ಒಳ್ಳೆ ಲೈಕ್ ಮಾಡ್ರಿ ಮತ್ತು ವಿಡಿಯೋ ಕೊನೆವರೆಗೂ ನೋಡುವಂತರಾಗಿರ್ರಿ. ಮತ್ತು ಅದ್ಭುತ ರೀತಿಯಾಗಿ ಸಾಯಂಕಾಲ 9 ಗಂಟೆಗೆ ಲೈವ್ ಇರುತ್ತೆ. 21 ಡೇಸ್ ಉಪವಾಸ ಪ್ರಾರ್ಥನೆ, ಬಲವುಳ್ಳ ಆರಾಧನೆ, ದೈವ ಸೇವಕರು ಅದ್ಭುತ ರೀತಿಯಾಗಿ ವಾಕ್ಯವನ್ನು ತಿಳಿಯಪಡಿಸ್ತಾರೆ. ಪ್ರತಿಯೊಬ್ಬರು ಯಾರು ಮಿಸ್ ಮಾಡ್ಕೊಂಡಾಗೆ ಲೈವ್ದಲ್ಲಿ ಏಕೀಭವಿಸ್ರಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ನಡೆಸುವಂತ ದೇವ್ರ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.